ಮಾಯಾ ಜಗತ್ತಿನ ಅತ್ಯಂತ ಸುಂದರವಾದ ಹೂವನ್ನು ಬೆಳೆಸಲು ಬಯಸಿದ್ದಳು. ಅವಳು ಆ ಸಣ್ಣ ಬೀಜವನ್ನು ಬೆಚ್ಚಗಿನ ಭೂಮಿಯಲ್ಲಿ ನೆಟ್ಟಳು. ಬೇಗ ಬೆಳೆಯು, ಬೆಳೆ 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 ಎಂದು ಅವಳು ಅಸಹನೆಯಿಂದ ಪಿಸಿಗುಟ್ಟಿದಳು. ಹೂವು ಬೇಗ ಅರಳಲಿ ಎಂದು ಆಶಿಸಿ ಅವಳು ಹೆಚ್ಚು ನೀರು ಸುರಿದಳು. ಮರುದಿನ ಬೆಳಿಗ್ಗೆ ಏನೂ ಬದಲಾಗಿರಲಿಲ್ಲ. ಮಾಯಾ ದುಃಖದಿಂದ ನಿಟ್ಟುಸಿರು ಬಿಟ್ಟಳು. ವಿಶ್ರಾಂತಿ ಪಡೆಯಲು ಅವಳು ಹತ್ತಿರದ ಹಳೆಯ ಆಲದ ಮರದ ಬಳಿಗೆ ನಡೆದಳು. ನೆರಳಿನಲ್ಲಿ ಅವಳಿಗೆ ಒಂದು ಸಣ್ಣ ಮಸುಕಾದ ಚಿಲಿಪಿಲಿ ಶಬ್ದ ಕೇಳಿಸಿತು. ಬೇರುಗಳ ನಡುವೆ ಅಡಗಿದ್ದ ಒಂದು ಪುಟ್ಟ ಹಕ್ಕಿಯನ್ನು ಮಾಯಾ ಕಂಡಳು. ಅದು ಚಿಟ್ಕಿ, ಒಂದು ಸಣ್ಣ ಕಂದು ಬಣ್ಣದ ಗುಬ್ಬಿ. ಅದರ ರೆಕ್ಕೆ ವಿಚಿತ್ರವಾಗಿ ಬಾಗಿದಂತಿತ್ತು. ಚಿಟ್ಕಿ ದೊಡ್ಡ ಹುಡುಗಿಯನ್ನು ನೋಡಿ ಹೆದರಿ ನಡುಗಿತು. ಚಿಂತಿಸಬೇಡ ಪುಟ್ಟ ಜೀವ ಎಂದು ಮಾಯಾ ಚಿಂತಿಸಬೇಡ ಪುಟ್ಟ ಜೀವ ಎಂದು ಮಾಯಾ ಮೆಲ್ಲಗೆ ಪಿಸುಗುಟ್ಟಿದಳು. ಈ ಸೂಕ್ಷ್ಮ ಕಾರ್ಯಕ್ಕೆ ವೇಗಕ್ಕಿಂತ ತಾಳ್ಮೆ ಬೇಕು ಎಂದು ಅವಳಿಗೆ ತಿಳಿದಿತ್ತು. ಮಾಯಾ ಚಿಟ್ಕಿಯನ್ನು ಮನೆಗೆ ತಂದು ಪೆಟ್ಟಿಗೆಯಲ್ಲಿ ಮೃದುವಾದ ಗೂಡನ್ನು ಮಾಡಿದಳು. ಅವಳು ಚಿಕ್ಕ ಹನಿ ನೀರು ಮತ್ತು ಅತಿ ಸಣ್ಣ ಬೀಜಗಳನ್ನು ತಂದಳು. ಪ್ರತಿದಿನವೂ ಮಾಯಾ ಪೆಟ್ಟಿಗೆಯ ಬಳಿ ಕುಳಿತು ಮೃದುವಾಗಿ ಮಾತನಾಡುತ್ತಿದ್ದಳು. ಅವಳು ರೆಕ್ಕೆ ಸರಿಹೋಗಲು ಕಾಯುತ್ತಿದ್ದಳು, ಆತುರಪಡದೆ, ಕೇವಲ ಆರೈಕೆ ಮಾಡುತ್ತಾ. ಅವಳು ತನ್ನ ಹೂವಿನ ವಿಷಯದಲ್ಲಿ ಹೇಗೆ ಆತುರಪಟ್ಟಿದ್ದಳು ಎಂಬುದನ್ನು ನೆನಪಿಸಿಕೊಂಡಳು. ಚಿಟ್ಕಿಯ ಆರೈಕೆ ಮಾಡುವುದು ಹೃದಯದ ಒಂದು ನಿಧಾನವಾದ, ಶಾಂತ ಕೆಲಸವಾಗಿತ್ತು. ಕ್ರಮೇಣ ಚಿಟ್ಕಿ ಹಾರಲು ಮತ್ತು ತನ್ನ ರೆಕ್ಕೆಗಳನ್ನು ಸ್ವಲ್ಪ ಬಡಿಯಲು ಪ್ರಾರಂಭಿಸಿತು. ಮಾಯಾ ತನ್ನೊಳಗೆ ಹೆಮ್ಮೆಯ, ಸೌಮ್ಯ ಸಂತೋಷವು ಅರಳಿದ್ದನ್ನು ಅನುಭವಿಸಿದಳು. ಒಂದು ಸೂರ್ಯನ ಬೆಳಕಿನ ಬೆಳಿಗ್ಗೆ ರೆಕ್ಕೆ ಸಂಪೂರ್ಣವಾಗಿ ನೇರವಾಗಿತ್ತು. ಚಿಟ್ಕಿ ಸ್ವತಂತ್ರವಾಗಿ ಹಾರಲು ಸಮಯ ಬಂದಿದೆ ಎಂದು ಮಾಯಾಗೆ ತಿಳಿದಿತ್ತು. ಅವರು ತಮ್ಮ ಭೇಟಿಯ ಸ್ಥಳವಾದ ದೊಡ್ಡ ಆಲದ ಮರದ ಬಳಿಗೆ ಹಿಂತಿರುಗಿದರು. ಮಾಯಾ ಕೊನೆಯ ಬಾರಿಗೆ ಪ್ರೀತಿಯಿಂದ ತುಂಬಿದ ತನ್ನ ಕೈಗಳನ್ನು ತೆರೆದಳು. ಒಂದು ಬಲವಾದ ತಳ್ಳುವಿಕೆಯೊಂದಿಗೆ ಚಿಟ್ಕಿ ಆಕಾಶಕ್ಕೆ ಎತ್ತರಕ್ಕೆ ಹಾರಿತು. ಮಾಯಾ ನೋಡುತ್ತಿದ್ದಳು. ಶುದ್ಧ ಸಂತೋಷದ ಕಣ್ಣೀರು ಅವಳ ಕಣ್ಣುಗಳನ್ನು ತುಂಬಿತ್ತು. ಆ ಪ್ರೀತಿಯೇ ಅವಳ ಶ್ರೇಷ್ಠ ಸಾಧನೆ, ಅವಳ ನಿಜವಾದ ಸಾಧನೆ. ಅವಳು ತನ್ನ ಪಾತ್ರೆಯನ್ನು ಹಾದು ಹೋಗುವಾಗ ಆಶ್ಚರ್ಯದಿಂದ ನಿಟ್ಟುಸಿರು ಬಿಟ್ಟಳು. ತಾಳ್ಮೆಯಿಂದ, ನಿಧಾನವಾಗಿ ಒಂದು ಸಣ್ಣ ಹಸಿರು ಮೊಳಕೆ ಭೂಮಿಯ ಮೂಲಕ ಮೇಲೆ ಬಂದಿತ್ತು. ದಯೆಯಂತೆ ನಿಜವಾದ ಸೌಂದರ್ಯವು ತನ್ನದೇ ಆದ ಸರಿಯಾದ ಸಮಯದಲ್ಲಿ ಬೆಳೆಯುತ್ತದೆ ಎಂದು ಅವಳು ಕಲಿತಳು.